ಈ ರಾಜ್ಯದಲ್ಲಿ ಶಿವಾಜಿನಗರಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನು ಏನಾದರೂ ಇದೆಯಾ? ಬೆಂಗಳೂರಿಗೊಂದು ಶಿವಾಜಿನಗರಕ್ಕೆ ಏನಾದರೂ ಒಂದು ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಏನಾದರೂ ಇದೆಯಾ? ಶಿವಾಜಿನಗರದಲ್ಲಿ ಫುಟ್ಪಾತ್ ಅನ್ನು ತೆರವು ಮಾಡಲಿಕ್ಕೆ ಬಂದಂತ ಅಧಿಕಾರಿಯ ಮೇಲೆ ಅಲ್ಲಿರ್ತಕ್ಕಂಥವರು ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಭೀಕರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಶಿವಾಜಿನಗರದಲ್ಲಿ ಅಂಗಡಿಗಳನ್ನು ತೆರವು ಮಾಡಲಿಕ್ಕೆ ಬಂದಂತಹವರ ಮೇಲೆ ಅಧಿಕಾರಿಗಳ ಮೇಲೆ ಪುಂಡರು ಗೂಂಡಾಗಿರಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥ ದೃಶ್ಯ ನಿಜಕ್ಕೂ ಸಹ ಬೆಚ್ಚಿ ಬೀಳಿಸ್ತಾ ಇದೆ ವೀಕ್ಷಕರೇ. ಸಿಕ್ಕ ವಸ್ತುಗಳಿಂದ ಹಿಡ್ಕೊಂಡು ಹೊಡೆದಿದ್ದಾರೆ. ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಬಳಿಯ ಮಸೀದಿ ಪಕ್ಕದಲ್ಲೇ ನಡೆದಿರುವಂತಹ ಘಟನೆ. ಕೇಂದ್ರ ನಗರ ಪಾಲಿಕೆ ಎಂಜಿನಿಯರ್ ಮಾಧವರಾವ್ ಅವರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಈಗಾಗಲೇ ಹಲ್ಲೆ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಹತ್ರ ನಡೆದಿರ್ತಕ್ಕಂಥ ಘಟನೆ. ತುಂಬಾ ದೂರ ಏನ್ ನಡೆದಿಲ್ಲ ಈ ಘಟನೆ. ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ನ ಕೂಗಳತೆಯ ದೂರದಲ್ಲೇ, ಆಕ್ಚುಲಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ ಹೊಂದಿಕೊಂಡಂತೆ ಇರತಕ್ಕಂತಹ ಸ್ಥಳದಲ್ಲಿ ಆಗಿರುವಂತಹ ಇನ್ಸಿಡೆಂಟ್. ಅಂಗಡಿಗಳನ್ನ ಇವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಒಂದಷ್ಟು ಜನರು. ಆ ಅಂಗಡಿಗಳನ್ನ ತೆರವು ಮಾಡ್ಲಿಕ್ಕೋಸ್ಕರ ಜಿಬಿ ಅಧಿಕಾರಿಗಳು ಬಂದಿದ್ದಾರೆ. ನೋಡಿ, ಇಡೀ ಬೆಂಗಳೂರಿನಲ್ಲಿ ಇದು ನಡೀತಾ ಇದೆ. ಪ್ರತ್ಯೇಕವಾಗಿ ಶಿವಾಜಿನಗರದಲ್ಲೇ ಮಾಡ್ತಾ ಇದ್ದಾರೆ ಅಂತಲ್ಲ, ದೃಶ್ಯಗಳಲ್ಲಿ ನೋಡಿ, ಗೂಂಡಾಗಿರಿ ನೋಡಿ, ಇವರ ರೌಡಿಸಂ ನೋಡಿ, ಇವರ ದರ್ಪ ನೋಡಿ ಯಾವ ರೀತಿಯಾಗಿ. ಹಾಗಾದ್ರೆ ಈ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಭದ್ರತೆ ಇಲ್ವಾ? ಇವ್ರು ಬೇಕಾಬಿಟ್ಟಿಯಾಗಿ ಆಡಿದ್ದೇ ಆಟನ? ಹಾಗಾದ್ರೆ ಸಿಕ್ಕ ವಸ್ತುಗಳನ್ನ ಹಿಡ್ಕೊಂಡು ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ ಅನ್ನೋದಾದ್ರೆ ಯಾವ ರಾಜ್ಯದಲ್ಲಿ ಇದೀವಿ ನಾವು? ಯಾವ ದೇಶದಲ್ಲಿ ಇದೀವಿ ನಾವು? ಬಕೀಟು ಚೇರ್ಗಳನ್ನ ತಗೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಹೊಡಿತಾರೆ. ಅಲ್ಲಿ ನೋಡಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನೋಡಿ. ಬಕೀಟು, ಡಸ್ಟ್ಬಿನ್ನು, ಟೇಬಲು ನೋಡಿ, ಹೊಡಿತಾ ಇರೋ ರೀತಿ ನೋಡಿ. ಅಲ್ಲಿ ನೋಡಿ, ಒಬ್ಬ ಅಧಿಕಾರಿಯ ಮೇಲೆ ಆಗ್ತಾ ಇರ್ತಕ್ಕಂತಹ ಹಲ್ಲೆ ಇದು. ಇವ್ರನ್ನೇನಂತ ಕರೀತೀರಿ ನೀವು? ಗೂಂಡಾಗಳು ಅನ್ನೋದು ಇನ್ನೇನಂತ ಕರಿಬೇಕು ಇವರನ್ನ? ಶಿವಾಜಿನಗರ ಪ್ರತ್ಯೇಕವಾಗಿದೆಯಾ ಹಾಗಾದ್ರೆ? ಭಾರತದಲ್ಲಿರುವ ಶಿವಾಜಿನಗರ ಹಾಗಾದ್ರೆ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಲೈವ್ ಅಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ರಂಜನ್. ಎಷ್ಟೊತ್ತಿಗೆ ನಡೆದಿರ್ತಕ್ಕಂಥ ಘಟನೆ ನೋಡ್ತಾ ಇದ್ರೇನೆ ಒಂದ್ ರೀತಿಗೆ ಕೋಪ ಬರುತ್ತೆ. ಯಾಕೆಂದ್ರೆ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ಅಂದ್ರೆ ಇನ್ಯಾರಿಗೆ ಭದ್ರತೆ ಕೊಡುತ್ತೆ ಸರ್ಕಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಅಧಿಕಾರಿಯ ಪರಿಸ್ಥಿತಿ ಸದ್ಯ ಹೆಂಗಿದೆ, ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ, ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ? ಶಿವಶಂಕರ್, ಈಗಾಗಲೇ ಬೆಂಗಳೂರಿನಾದ್ಯಂತ ಸುಮಾರು 595 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿಯಾಗಿತ್ತಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಒತ್ತುವರಿಯನ್ನು ಮಾಡಿಕೊಂಡಿರುವಂತಹ ವಿಚಾರದಲ್ಲಿ 595 ಕಿಲೋಮೀಟರ್ ಒತ್ತುವರಿಯನ್ನು ತೆರವುಗೊಳಿಸಿದ್ದೇವೆ ಅಂತೇಳಿ ನಿನ್ನೆ ಅಷ್ಟೇ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಕೊಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಅವರ ಜೊತೆ ನಾವು ಮಾತನಾಡುವ ಸಂದರ್ಭದಲ್ಲಿ ಒಂದಿಷ್ಟು ಮಾನವೀಯ ನೆಲೆಗಟ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಏಕಾಏಕಿಯಾಗಿ ಸುಮಾರು 18,000 ಕಿಲೋಮೀಟರ್ ಒತ್ತುವರಿಯಾಗಿದೆ. ಒಂದು 15,000 ಕಿಲೋಮೀಟರ್ ಒತ್ತುವರಿಯನ್ನು ತೆರವುಗೊಳಿಸಬೇಕಾದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಕೂಡ ನಾವು ಮಾನವೀಯತೆಯನ್ನು ತೋರಿಸಬೇಕು ಅನ್ನುವಂಥ ಮಾತನ್ನು ನಿನ್ನೆ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರು. ಆದರೆ ಇವತ್ತು ಬೆಳಗ್ಗೆ ಶಿವಾಜಿನಗರ ಲಿಮ್ಸ್ ಅಂದ್ರೆ ಕೇಂದ್ರ ನಗರ ಪಾಲಿಕೆಯ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಒತ್ತುವರಿ ಆಗಿತ್ತಲ್ಲ, ಅದನ್ನು ತೆರವುಗೊಳಿಸೋಕೆ ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ಮಾಧವರಾವ್ ಅವರ ತಂಡದೊಂದಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಯ ವ್ಯಾಪಾರಸ್ಥರು ಅವರಿಗೆ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂಥದ್ದು, ಕೈಗೆ ಸಿಕ್ಕ ವಸ್ತುವಿನಲ್ಲಿ ಆ ಇಂಜಿನಿಯರ್ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ನೀವು ಹೇಳ್ದಂಗೆ ಚೇರು ಮತ್ತೆ ಕೈಗೆ ಸಿಕ್ಕಿರುವಂಥ ಬಕೆಟ್ನಲ್ಲಿ ಕೂಡ ಹೊಡೆದಿರುವಂಥ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ GBA ಕೇಂದ್ರ ನೌಕರರ ಸಂಘದಿಂದ ವ್ಯಾಪಕವಾಗಿ ಆಕ್ರೋಶ ಹೊರಹಾಕ್ತಿರುವಂಥದ್ದು. ಈ ಒಂದು ವಿಚಾರವಾಗಿ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕೂಡಲೇ FIR ಅನ್ನು ಮಾಡಬೇಕು, FIR ಮಾಡಿಬಿಟ್ಟು ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವ. ಒಂದು ವೇಳೆ ಇದರಲ್ಲಿ ಏನಾದರೂ ಪೊಲೀಸರು FIR ಮಾಡುವಲ್ಲಿ ಅಥವಾ ಬಂಧನ ಮಾಡುವಲ್ಲಿ ಅವರನ್ನು ತಡವಾದರೆ ನೇರವಾಗಿ 5 ನಗರ ಪಾಲಿಕೆಗಳ ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಒಂದು GBA ನೌಕರರು ಕಾರ್ಯವನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತಿರುವಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 10 ಒಳಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. 2,000 ಕಿಲೋಮೀಟರ್ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ ಸಿಬ್ಬಂದಿಗಳಿಗೆ ಡೆಡ್ಲೈನ್ ಕೊಡಲಾಗಿತ್ತು. ಆದರೆ ಡೆಡ್ಲೈನ್ ಅನ್ವಯ ಸುಮಾರು 500ಕ್ಕಿಂತ 600 ಕಿಲೋಮೀಟರ್ ಮಾತ್ರ ಒತ್ತುವರಿ ತೆರವಾಗಿದೆ. ಆದರೆ ಗ್ರೌಂಡ್ ರಿಯಾಲಿಟಿಯನ್ನು ನೋಡ್ತಾ ಬಂದರೆ ಇಂಜಿನಿಯರ್ಗಳು ಅಥವಾ ಸಿಬ್ಬಂದಿಗಳು ಒತ್ತುವರಿ ತೆರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹಾಕಿರುವಂಥ ಅವರಿಗೆ ವಿಚಾರಗಳು ಅಂದರೆ ಅವರಿಗೆ ಹಾಕಿರುವ ಸಮಸ್ಯೆಗಳ ವಿಚಾರವಾಗಿ ಈ ಒಂದು ವಿಡಿಯೋ ಈಗ ಪ್ರತ್ಯಕ್ಷ ನಿದರ್ಶನದಂತಿರುವಂಥದ್ದು. ಸುಮಾರು ದಿನಗಳಿಂದ ಒತ್ತುವರಿ ತೆರವನ್ನು ಮಾಡಲಾಗ್ತಿದೆ. ಆದರೆ ಒತ್ತುವರಿ ತೆರವುವ ಸಂದರ್ಭದಲ್ಲಿ ಅಲ್ಲಿಯ ವ್ಯಾಪಾರಸ್ಥರು ಇರ್ಬೋದು, ಒಂದು ಕಡೆಯಿಂದ ಗೋಳಾಡ್ತಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂಥ ಗೋಳಾಡ್ತಾರೆ, ಒಂದಿಷ್ಟು ಆಕ್ರೋಶವನ್ನು ಹೊರಗ್ತಾರೆ. ಇದನ್ನೆಲ್ಲ ಸಹಿಸಿಕೊಂಡು ಅಧಿಕಾರಿಗಳು ಒತ್ತುವರಿಯ ತೆರವನ್ನು ಮಾಡಬೇಕಾಗಿದ್ರೆ, ಆದ್ರೆ ಈ ಅಂಗಡಿಗಳನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಅದನ್ನ ಮಾಡಬೇಕು ಅನ್ನೋದನ್ನ ನಾವು ಸಹ ತುಂಬಾ ಸಲ ಹೇಳಿದೀವಿ. PNS ವಿಸ್ತಾರ ನ್ಯೂಸ್ ಇದ್ರ ಬಗ್ಗೆ ತುಂಬಾ ಸಲ ಹೇಳಿದೆ, ಅಟ್ಲೀಸ್ಟ್ ಮಾನವೀಯತೆಯನ್ನು ತೋರಿಸಿ ಅಂತ. ಆದ್ರೆ ಈ ರೀತಿಯಾದಂತಹ ಘಟನೆಯನ್ನ ನಿಜಕ್ಕೂ ಸಹ ಸಹಿಸಿಕೊಳ್ಳೋದಿಲ್ಲ ಅಂತ.
ಆಮೇಲೆ ಸರ್ಕಾರಕ್ಕೆ ಗೊತ್ತಿತ್ತು, ಯಾಕಂದ್ರೆ ಸಾಕಷ್ಟು ಗೊಂದಲಗಳು ಈ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ, ಜಗಳಗಳಾಗಿರ್ತಕ್ಕಂಥದನ್ನ ಗಮನಿಸಿದ್ವಿ. ಆದಾಗ್ಯೂ ಸಹ ಅಲ್ಲಿ ಪೊಲೀಸ್ ಭದ್ರತೆ ಇರ್ಲಿಲ್ವಾ? ಬಹುಶಃ ಪೊಲೀಸ್ ಇದ್ದಿದ್ರೆ ಇದನ್ನ ತಡೀತಾ ಇದ್ರು ಅಂತ ಅನ್ನಿಸ್ತಾ ಇದೆ ಅಂತ. ಆಮೇಲೆ ಯಾರ ಕಿಡಿಗೇಡಿಗಳ ಗೂಂಡಾಗಳು ಯಾರ ಆ ರೀತಿಗೆ ಹಲ್ಲೆ ಮಾಡಿರೋರು ಅಂತ. ಶಿವಶಂಕರ್, ಈಗಾಗಲೇ ಈ ಒಂದು ವಿಚಾರವಾಗಿ ಅಲ್ಲಂದ್ರೆ ಏನು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿರುವಂತಹ ಬೋರಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆ ಬೋರಿಂಗ್ ಇನ್ಸ್ಟಿಟ್ಯೂಟ್ ನ ಪಕ್ಕದಲ್ಲಿರುವಂತಹ ಬೀದಿ ಬದಿ ರಸ್ತೆಗಳಿರ್ಬೋದು ಅಥವಾ ಪಾದಚಾರಿ ರಸ್ತೆಗಳಿರ್ಬೋದು, ಜೊತೆಗೆ ಚರ್ಚ್ಗೆ ಹೋಗುವಂತಹ ಶಿವಾಜಿನಗರ ಚರ್ಚ್ಗೆ ಹೋಗುವಂತಹ ರಸ್ತೆಗಳಿರ್ಬೋದು, ಈ ಒಂದು ರಸ್ತೆಗಳಲ್ಲಿ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರವನ್ನ ಮಾಡಲಾಗ್ತಿತ್ತು. ಈ ಒಂದು ವಿಚಾರ ಅಂದ್ರೆ ಏನು ಬೆಂಗಳೂರಿನಾದ್ಯಂತ ತೆರವನ್ನು ಗೊಳಿಸಲಾಗ್ತಿದೆ, ಆದರೆ ಶಿವಾಜಿನಗರದಲ್ಲಿ ಯಾಕೆ ತೆರವುಗೊಳಿಸ್ತಿಲ್ಲ ಅನ್ನುವಂಥ ವಿಚಾರವಾಗಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕೇಂದ್ರ ನಗರ ಪಾಲಿಕೆಯ ಇಂಜಿನಿಯರ್ ಮಾಧವ್ ಅವರವರು ತಮ್ಮ ತಂಡದೊಂದಿಗೆ ಹೋಗಿರ್ತಾರೆ, ಪೊಲೀಸ್ ಸಿಬ್ಬಂದಿಗಳು ಕೂಡ ಇಬ್ರು ಜೊತೆಗಿರ್ತಾರೆ. ಆದ್ರೆ ಈ ರೀತಿಯಾಗಿ ಏಕಾಏಕಿಯಾಗಿ ಅಲ್ಲಿ ಇರುವಂತಹ ಬೀದಿ ವ್ಯಾಪಾರಸ್ಥರು ಇಂಜಿನಿಯರ್ ಮೇಲೆ ಹಲ್ಲೆಯನ್ನು ಮಾಡಿರುವಂತಹ ವಿಚಾರವಾಗಿ ಅವರು ಕೂಡ ಐಡಿಯಾ ಇರೋದಿಲ್ಲ. ಹೋಗಿ ಈ ರೀತಿಯಾಗಿ ನಿಮ್ಮ ಒಂದು ಏನು ಒತ್ತುವರಿಯನ್ನು ಮಾಡ್ಕೊಂಡಿದ್ರೆ ಇದನ್ನು ತೆರವುಗೊಳಿಸ್ತೀವಿ ಅಂತೇಳಿ ಮಾತಿನ ಮೂಲಕ ಅವ್ರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡಲಾಗಿರುತ್ತೆ, ಏನು ಅವರಿಗೆ ಸೂಚನೆ ಕೂಡ ಕೊಡಲಾಗಿರುತ್ತೆ. ಈ ಒತ್ತುವರಿ ಆದಂತಹ ಜಾಗದಲ್ಲಿ ಈಗ ನಾವೇನು ಕಾರ್ಯಾಚರಣೆ ಮಾಡ್ತೀವಿ, ಆದಷ್ಟು ಬೇಗ ತಾವಾಗೆ ಸ್ವಯಂಕೃತರಾಗಿ ಏನು ತಮ್ಮ ವ್ಯಾಪಾರ ಅಥವಾ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ಅಂತೇಳಿ ಸೂಚನೆ ಕೊಡಲಾಗಿರುತ್ತೆ. ಆದರೂ ಕೂಡ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಈ ಎಲ್ಲ ಸೂಚನೆಗಳನ್ನ ಮೀರಿ ವ್ಯಾಪಾರವನ್ನು ನಡೆಸ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಮಾಧವರವರು ತಂಡದೊಂದಿಗೆ ಇವತ್ತು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಯ ಬೀದಿ ಬದಿಯ ವ್ಯಾಪಾರಸ್ಥರು ಹಲ್ಲೆಯನ್ನು ಮಾಡಿರುವಂಥದ್ದು. ಈ ಒಂದು ಯಾರೆಲ್ಲ ಹಲ್ಲೆ ಮಾಡಿದ್ರಲ್ಲ, ಆ ಒಂದು ಹಲ್ಲೆ ಮಾಡಿರೋರನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಅಮೃತ್ ರಾಜ್ ಅವರು ಈಗಾಗಲೇ ಪೊಲೀಸರಿಗೆ ಆಗ್ರಹವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಬೆಂಗಳೂರು ನಗರ ಕಮಿಷನರ್ ಕೂಡ ಈ ವಿಚಾರವಾಗಿ ಪತ್ರವನ್ನ ಬರೆಯಲಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಈ ಒಂದು ವಿಚಾರವಾಗಿ ಇಂಜಿನಿಯರಿಂಗ್ ಮೇಲೆ ಹಲ್ಲೆಯನ್ನು ಮಾಡಿರುವಂತಹ ವಿಚಾರವಾಗಿ ಏನಾದರೂ ನೀವು ತಡವಾಗಿ ಕಾನೂನು ಕ್ರಮವನ್ನು ಕೈಗೊಂಡಲ್ಲಿ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಕೂಡಲೇ ಕೆಲಸವನ್ನು ಸ್ಥಗಿತಗೊಳಿಸುವಾಗಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಶಿವಶಂಕರ್, ಓಕೆ, ಈಗ ರಂಜನ್, ನಮ್ಮ ರಾಜಕಾರಣಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಅವರು ಈ ಓಲೈಕೆಗೆ ಅಥವಾ ಈ ಒತ್ತಡಕ್ಕೆ ಮಣಿದು ಬಿಡ್ತಾರೆ. ಕ್ರಮ ಕೈಗೊಳ್ಳಿ ಅಂದ್ರೆ ಕ್ರಮ ಕೈಗೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನ ನೋಡಿದೀವಿ, ಎಷ್ಟು ಚೆನ್ನಾಗಿ ಇವ್ರು ಕ್ರಮ ಕೈಗೊಳ್ತಾರೆ ಅಂತ ನಮಗೆ ಗೊತ್ತಿದೆ ಅಂತ. ಸೊ ಈಗ ಅಧಿಕಾರಿಗಳು ಸ್ವತಂತ್ರರಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಏನ್ ಹೇಳಬೇಕು? ಹಾಗಾದ್ರೆ ಗೃಹ ಮಂತ್ರಿಗಳು ಯಾವ ರೀತಿಗೆ ಉತ್ತರ ಕೊಡ್ತಾರೆ? ಕೃಷ್ಣ ಬೈರೇಗೌಡರು ಯಾವ ರೀತಿಗೆ ತಮ್ಮ ಅಧಿಕಾರಿಗಳಿಗೆ ಭದ್ರತೆ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂತ. ರಂಜನ್, ಖಂಡಿತವಾಗ್ಲೂ ಶಿವಶಂಕರ್, ಒಂದ್ ಕಡೆಯಿಂದಾಗಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ನೀವು ಹೇಳಿದ್ರಿ PNS ವಿಸ್ತಾರ ನ್ಯೂಸ್ ಮಾನವೀಯ ನೆಲೆಗಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕು ಅಂತೇಳಿ ನಾವು ವರದಿಯನ್ನು ಬಿತ್ತರಿಸ್ತಾ ಬರ್ತೀವಿ. ಒಂದು ಕಡೆದಾಗಿ ಬೀದಿ ಬದಿ ವ್ಯಾಪಾರಸ್ಥರನ್ನ ಮಾತಾಡೋ ಸಂದರ್ಭದಲ್ಲಿ ಅವರು ಅಳ್ತಾರೆ, ಕಣ್ಣೀರನ್ನು ಹಾಕ್ತಾರೆ, ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂತಹ ಅಳಲನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಈ ರೀತಿಯಾದಂತಹ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಅದು ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ, ಅಂದ್ರೆ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ಮಾಡಿಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡ್ತಿರುವುದು ಕಾನೂನಿನನ್ವಯ BBMPಯ GBI ಆಕ್ಟ್ ಅನ್ವಯ ಇದು ಉಲ್ಲಂಘನೆ ಆಗುತ್ತೆ. ಈ ಉಲ್ಲಂಘನೆಯನ್ನು ತೆರವುಗೊಳಿಸೋಕೆ ಅಥವಾ ಈ ಒಂದು ವಿಚಾರವನ್ನ ಕಾನೂನಿನ ಅಡಿಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರನ್ನು ವ್ಯಾಪಾರವನ್ನು ಮಾಡ್ತಿದ್ದಾರಲ್ವಾ, ಇದನ್ನ ತೆರವುಗೊಳಿಸೋಕೆ GBI ಅಧಿಕಾರಿಗಳು ಮುಂದಾಗ್ತಿರುವ, ಅಂದ್ರೆ GBI ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮಾಡ್ತಿದ್ದಾರೆ, ಕರ್ತವ್ಯವನ್ನು ಮಾಡ್ತಿದ್ದಾರೆ. ಆದ್ರೆ ಕರ್ತವ್ಯವನ್ನು ಮಾಡ್ತಿರುವಂತಹ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದು ನಿಜಕ್ಕೂ ಕೂಡ ಖಂಡನೀಯವಾಗಿದೆ. ಯಾರೇ ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರಿರಲಿ, ಅವರು ವ್ಯಾಪಾರವನ್ನ ಮಾಡೋಕೆ ಸಪರೇಟ್ ಆಗಿ ಈಗಾಗಲೇ ಸ್ವತಃ CM ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹ ಪ್ರತ್ಯೇಕವಾಗಿ ವೆಂಡಿಂಗ್ ಝೋನ್ ಮಾಡ್ಕೊಡ್ತೀವಿ, ಆ ಒಂದು ವೆಂಡಿಂಗ್ ಝೋನ್ ನಲ್ಲಿ ಹೋಗಿ ನೀವು ವ್ಯಾಪಾರವನ್ನ ಮಾಡಬಹುದು. ವೆಂಡಿಂಗ್ ಝೋನ್ ಇಲ್ಲ, ಈಗ ನಿಮಗೆ ಸಿಕ್ಕಿಲ್ಲ ಅನ್ನುವಂಥ ಪಕ್ಷದಲ್ಲಿ RTL ಸಬ್-RTL ಅಂದ್ರೆ ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆ ಹೊರತುಪಡಿಸಿ ಒಳಗಿರುವಂತಹ ಒಳಗಿನ ಭಾಗದಲ್ಲಿ ಹೋಗಿ ವ್ಯಾಪಾರವನ್ನ ಮಾಡೋಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಅಂತ ಕೂಡ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಆದ್ರೆ ಈಗ ಸ್ವತಃ ನಿನ್ನೆ ಕೂಡ ನಾನು ಏನು ಸಚಿವ ಕೃಷ್ಣ ಬೈರೇಗೌಡರನ್ನ ಮಾತ್ರ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನೋಡ್ರಿ ಒಂದ್ ಕಡೆಯಿಂದಾಗಿ ಮಾನವೀಯ ನೆಲೆಗಟ್ಟಲ್ಲಿ ಕೂಡ ನಾವು ಯೋಚನೆ ಮಾಡ್ಕೊಂಡು ಬರ್ತಿದ್ದಾರೆ, ಅವರ ಒಂದು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಕೂಡ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಗತಿಯನ್ನು, ಈ ಒಂದು ಕಾರ್ಯಾಚರಣೆಯನ್ನ ನಿಧಾನಗತಿಯಲ್ಲಿ ಮಾಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಅವರ ಒಂದು ಮಾನವೀಯತೆ, ಸಚಿವ ಕೃಷ್ಣ ಬೈರೇಗೌಡ ತೋರಿಸ್ತಿರುವಂತಹ ಮಾನವೀಯತೆ ತಮ್ಮ ಅಧಿಕಾರಿಗಳ ಮೇಲೆ ಕೂಡ ಇರಬೇಕು ಅನ್ನುವಂಥ ಆಗ್ರಹ. ಯಾಕೆಂತಂದ್ರೆ ಪ್ರತಿ ಬಾರಿ ಕೂಡ ಈಗಾಗಲೇ 600 ಕಿಲೋಮೀಟರ್ ಒತ್ತುವರಿಯ ಕಾರ್ಯಾಚರಣೆ ತೆರವುಗೊಳಿಸಿದಾರಲ್ಲ, ಈ ಒಂದು ಒತ್ತುವರಿ ಕಾರ್ಯಾಚರಣೆ ತೆರವುಗೊಳಿಸಿದ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಆ ಒಂದು ಸ್ಥಳೀಯ ಮಟ್ಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಬೈಗುಳಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಜೊತೆಗೆ ಈಗ ಹಲ್ಲೆಯನ್ನು ಕೂಡ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದಕ್ಕೆ ವಿರುದ್ಧವಾಗಿ ಈಗಾಗಲೇ ಯಾವ ರೀತಿ ಹಂತದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ಅಧಿಕಾರಿಗಳ ಪರವಾಗಿ ನಿಂತ್ಕೊಳ್ತಾರ ಅಥವಾ ಮತ್ತೆ ಅದೇ ಓಲೈಕೆ ರಾಜಕಾರಣವನ್ನ ಮಾಡ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.